ಲಾಂಗ್ ಜಳಪಿಸಿದ ಕಿಡಿಕೇಡಿ, ಯುವಕ ಬದುಕಿದ್ದೇ ಪವಾಡ. ಹಲ್ಲೆಯ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಹಾಸನದಲ್ಲಿ ಹೆಚ್ಚಾಯಿತು ಪುಡಿ ರೌಡಿಗಳ ಅಟ್ಟಹಾಸ. ಕೊಲೆ ಮಾಡಲು ಜೊತೆಗೆ ಬರ್ತಿಲ್ಲ ಎಂದು ಭೀಕರ ಅಟ್ಯಾಕ್. ಹಾಸನ ನಗರದ ಬೈಪಾಸ್ನ ಬಾರೊಂದರಲ್ಲಿ ಹಲ್ಲೆ. ಅದೇ ಅವ್ನಿಗೆ ಆಗ್ದಿದ್ದವ್ರಿಗೆಲ್ಲ ಹೊಡಿಬೇಕು. ಒಂದು ಇಬ್ಬರನ್ನ ಹೊಡೆದಾಕ್ಬೇಕು, ನನ್ನ ಜೊತೆ ಬಾ, ಒಬ್ಬರನ್ನ ಹೊಡೆದಾಕ್ಬೇಕು, ನನ್ನ ಜೊತೆ ಬಾ, ನೀನು ಅದನ್ನು ನಿಂಗೆ ಹೊಡೆದಂಗೆ ಹೊಡಿತೀನಿ, ಹಿಂಗೆ ಮಾಡ್ತೀನಿ, ನಿನ್ನೆ ಹೊಡೆದಾಕ್ಬಿಟ್ಟು ಜೈಲಿಗೆ ಹೋಗ್ತೀನಿ. ಈಗ ಇರೋದೊಬ್ಬ ಮಗ, ನಮ್ಗೆ ಯಾರು ಆಗ್ತಾರೆ? ಆಯ್ತದೆ. ಸರ್ ಅದನ್ನ ನನ್ನ ಪಾಡಿ ಮಾಮೂಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋಣಂತ ಮನೆಗೆ ಹೋಗ್ತಿದ್ದೆ. ಮನೆಗೆ ಒಬ್ಬನೇ ಇದ್ದಾನೆ ಅಂತ ನೋಡ್ಬಿಟ್ಟು ಎಣ್ಣೆ ಗಿಡ ಹತ್ರ ಮಾಡ್ಬಿಟ್ಟು ಮನೆಗೆ ಎಣ್ಣೆ ಕುಡ್ಕೋಣ ಹೋಗ್ತಾ ಇರ್ಬೇಕಾದ್ರೆ ಒಂದು 6-7 ಜನ ಒಂದೇ ಸಲ ಬಂದು ಮಚ್ಚಿಗೆ ತಗೊಬಿಟ್ಟು ಇದು ಮಾಡ್ಕೊಬಿಟ್ಟು ಹೊಡಿತಾರೆ. ನಾನು ಏನಕ್ಕೆ ಅಂತ ಕೇಳ್ತೀನಿ. ನಂಗೆ ಸಪೋರ್ಟ್ ಮಾಡಲ್ವ ನೀನು, ಹಂಗೆ ನನ್ನ ಜೊತೆ ಇದು ಮಾಡು, ಬೇಲ್ಗೆಲ್ಲ ನಾನು ಕೊಡಿಸ್ತೀನಿ, ನನ್ನ ಜೊತೆ ನೀನು ಒಬ್ಬರನ್ನ ಹೊಡೆದಾಕ್ಬೇಕು, ನನ್ನ ಜೊತೆ ಬಾ ನೀನು, ಹಂಗೆ ಅಂತ ಹಿಂಸೆ ಮಾಡ್ತಾ ಇರ್ತಾನೆ 3-4 ದಿನದಿಂದ. ಅವ್ನು ವಿಜಿ ಅನ್ನೋನು, ಬಾ ನನ್ನ ಜೊತೆ ಸಪೋರ್ಟ್ ಮಾಡು, ನಂಗೆ ಸಪೋರ್ಟ್ ಮಾಡಲ್ವ ನೀನು, ಹಂಗೆ ನಂಗೆ ಬೇಲ್ಗೆಲ್ಲ ನಾನು ಕೊಡಿಸ್ತೀನಿ, ಹಂಗೆ ಅಂತ. ನಾನು ಬರೋಲ್ಲ ಹಂಗೆ ಅಂದಿದ್ದಕ್ಕೆ ಅದೇ ದಿವಸ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಲ್ವ ನೀನು, ನನ್ನ ಬಿಟ್ಟು ಇದು ಮಾಡ್ತೀಯ ಹಂಗೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾನೆ. ಅದೇ ಅವ್ನಿಗೆ ಆಗ್ದಿದ್ದವ್ರಿಗೆಲ್ಲ ಹೊಡಿಬೇಕು, ಒಂದು ಇಬ್ಬರನ್ನ ಹೊಡೆದಾಕ್ಬೇಕು, ನನ್ನ ಜೊತೆ ಬಾ, ನಾನು ಹೊಡೆದಾದ ತಕ್ಷಣ ನಿಂಗೆಲ್ಲ ಬೇಲೆಲ್ಲ ಇದು ಮಾಡಿಸ್ಕೊಡ್ತೀನಿ ಬಾ ಅಂತ ಡೈಲಿ ಮನೆ ಹತ್ರಕ್ಕೆ ಬರ್ತಾನೆ. ಮನೆ ಹತ್ರಕ್ಕೆ ಬಂದು ಕರ್ಕೊಯ್ತಾ ಇರ್ತಾನೆ. ಬಾ ನಮ್ಮಮ್ಮ ಬೇಡ ಹೋಗ್ಬೇಡ ಹಂಗೆ ಅಂತಂದ್ರು, ಅಣ್ಣ ಆಂಟಿ ಕರ್ಕೊಯ್ತೀನಿ ಹಂಗೆ ಒಂದು 5 ನಿಮಿಷ ಹಂಗೆ ಅಂತ ಮನೆ ಹತ್ರಕ್ಕೆ ಬಂದು ಕರ್ಕೊಯ್ತಾ ಇರ್ತಾನೆ. ಬರಲಿ, ನಾನು ಏನು ಸಪೋರ್ಟ್ ಮಾಡಲ್ಲ, ನನ್ನ ಫ್ಯಾಮಿಲಿ ಐತೆ, ನಮ್ಮ ಅಮ್ಮನ ಇದು ಮಾಡ್ಕೊಬೇಕು, ನೀನೇನಾರು ಮಾಡ್ಕೊಂಡು ನನ್ನ ಕರಿಬೇಡ ಹಂಗೆ. ಅದಕ್ಕೆ ಒಂದು ನನಗೆ ಸಪೋರ್ಟ್ ಮಾಡಲ್ವ ನೀನು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಹಂಗೆ ಜೊತೆಲೇ ಇರ್ತೀಯಾ, ನನ್ನ ಫ್ರೆಂಡು ಅಂತೀಯ, ನನಗೆ ಸಪೋರ್ಟ್ ಮಾಡಲ್ವ ನೀನು ಹಂಗೆ ಅಂತ ಅಂದ್ಬಿಟ್ಟು ಇದೇ ದ್ವೇಷ ಹಿಡ್ಕೊಬಿಟ್ಟು ಬಂದು ಹೊಡಿತಾನೆ. ಹಂಗೆ ಇದೇ ಥರ ಹೇಳ್ಬಿಟ್ಟು ಬೈದ್ಬಿಟ್ಟೆ ಹೊಡಿತಾನೆ. ಅದೇ ಇದು ನನಗೆ ಸಪೋರ್ಟ್ ಮಾಡಲ್ವ ನೀನು, ನನ್ನ ಜೊತೆ ಇರ್ತೀಯ, ನಾನು ಬೇಡವಾ, ನನಗೆ ಸಪೋರ್ಟ್ ಮಾಡೋದಲ್ಲಿ ಇನ್ನೇನು ಮಾಡ್ತೀನಿ ನೀನು, ನಾನೆಲ್ಲ ನೋಡ್ಕೊತೀನಿ, ನನಗೆ ಇದು ಮಾಡ್ತಿಲ್ಲ ಹಂಗೆ ಅಂತ ಅಂದ್ಬಿಟ್ಟು ಬಂದು ಹೊಡಿತಾನೆ. ವಿಜಿ ಅಂತ ತಂದೆ ಹೇಳ, ಅವ್ರ ಮನೆ ವಿಜಿ ಅಂತ. ಸರ್ ಅದೇನೇ ನಂಗೆ ನ್ಯಾಯ ಬೇಕು. ಸುಮ್ಮನೆ ಈಗ ನನಗೆ ಅವ್ನು ಮತ್ತೆ ಎದುರಿಸ್ಕೊಂಡು ಮನೆ ಹತ್ರಕ್ಕೆ ಬಂದ್ಬಿಟ್ಟು ಡೈಲಿ ನಮ್ಮ ಮನೆ ಅಲ್ಲೇ ಅವ್ರ ಮನೆಯಿಂದ ಒಂದು ಸ್ವಲ್ಪ ದೂರ ಡೈಲಿ ಮನೆ ಹತ್ರಕ್ಕೆ ಬಂದ್ಬಿಟ್ಟು ನಿಂಗೆ ಹೊಡೆದಂಗೆ ಹೊಡಿತೀನಿ, ಹಿಂಗೆ ಮಾಡ್ತೀನಿ, ಇಲ್ಲಿ ನಿನ್ನೆ ಹೊಡೆದಾಕ್ಬಿಟ್ಟು ಜೈಲಿಗೆ ಹೋಗ್ತೀನಿ ಹಂಗೆ ಅಂತ ಅಂದ್ಬಿಟ್ಟೆಲ್ಲ ಇದು ಮಾಡ್ತಾ ಇರ್ತಾನೆ, ಎದುರಿಸ್ತಾ ಇರ್ತಾನೆ. ಈಗ ನಮ್ಮ ಅಮ್ಮ ಇರೋದು ಒಂದೇ, ನನಗೂ ಈಗ ಜೀವ ಬೇದಕ್ಕೆ ಹಂಗೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಸಾಕು ನಾನೇ ಇದು ಮಾಡ್ಕೋಬೇಕು. ಬಂದ್ಬಿಟ್ಟು ಈಗ ಎದುರಿಸ್ದಾಗ ಈಗ ಹಂಗೆ ನಮಗೊಂದು ರಕ್ಷಣೆ ಬೇಕಲ್ಲ. ವಿಜಯ್ ಅಂತ ಹುಡುಗ ಡೈಲಿ ಮಂತಕ್ಕೆ ಬರೋನು, ಆಟೋದಲ್ಲೆಲ್ಲ ಬಂದು ಬಾ ಅಂತ ಕರೆಯೋದು. ನಾನು ಬೇಡ ಕಣ ಅಂದ್ರು ಕೇಳ್ತಿರ್ಲಿಲ್ಲ. ಆಂಟಿ ಕರ್ಕೊ ಹೋಗ್ತೀನಿ ಆಂಟಿ, ಇಲ್ಲೇ ಬಂದೆ ಅಂತ ಕರ್ಕೊ ಹೋಗೋನು ಮನೆಗೆಲ್ಲ ಬಂದು. ಈಗ ಇರೋದೊಬ್ಬ ಮಗ, ನಮ್ಗೆ ಯಾರು ಆಗ್ತಾರೆ? ಇವನು ಕಳ್ಕೊಂಡ್ರೆ ನಮ್ಗೆ ಯಾರು ಇದೆ ಬೆಂಬಲ ಐತೆ? ಈಗ ಅವನಿಗೊಂದು ಜೀವದ ಭಯ ಹೆದರಿಕೆ ಎದ್ದೇ ಇರುತ್ತೆ. ಎಲ್ಲೂ ಒಬ್ಬನೇ ಹೊರಾಡ್ತಿರ್ತಾನೆ, ಯಾರು ಹೆಂಗೆ ಏನು ಸುಮ್ಮನೆ ಇಲ್ಲೇ ತಿರ್ಗಾಡ್ಕೊ ಬರೋಣ, ಟೌನಿಗೆ ಹೋಗಿ ಬರೋಣ, ಅಲ್ಲಿಗೆ ಹೋಗಿ ಬರೋಣ ಅಂತ ಕರ್ಕೊ ಹೋಗೋದು.
ಗಲಾಟೆ ಅಂತ ಮನೆ ಹತ್ರ ಏನು ಹೇಳ್ತಿರ್ಲಿಲ್ಲ. ಬಂದು ಕರ್ಕೊ ಹೋಗೋಣ ಅಷ್ಟೇ. ಬಾ ಇಲ್ಲೇ ಹೋಗ್ಬರೋಣ, ಸಿಟಿಗೆ ಹೋಗ್ಬರೋಣ, ಅಲ್ಲಿ ಹೋಗ್ಬರೋಣ, ಇಲ್ಲಿ ಹೋಗ್ಬರೋಣ ಅಂತ ಕರ್ಕೊಂಡು ನಿನ್ನ ಅಷ್ಟೆಲ್ಲ ಹೊಡೆದು ಇದು ಮಾಡ್ಯಾರ. ಹೆಚ್ಚು ಕಮ್ಮಿ ಆಗಿದೆ ನಮ್ಗೆ ಯಾರಾಗೋದು? ಹಿಂಗಾದ್ರೆ ನಮ್ಗೆ ಯಾರಿದ್ದಾರೆ? ಈಗ ಅವ್ರ ಅಪ್ಪ ಇದ್ದಾರ? ಯಾರು ಇಲ್ಲ. ಈಗ ನನಗೆ ಅವನಾಗಬೇಕು, ಅವನಿಗೆ ನಾನು ಆಗಬೇಕು. ಅವನು ಬೆಂಗಳೂರಲ್ಲಿ ಫ್ಯಾಕ್ಟ್ರಿಲಿ ಇದ್ದ, ಕೆಲಸ ಮಾಡ್ತಿದ್ದ. ಈ ಸ್ವಲ್ಪ ದಿನದಲ್ಲಿ ಇಲ್ಲಿ ಬಂದು ಒಂಚೂರು ಕಾಲಿಗೆ ಆಕ್ಸಿಡೆಂಟ್ ಆಯ್ತು. ಅದ್ರ ಮೇಲಿಂದ ಎಲ್ಲೂ ಹೋಗ್ತಿರ್ಲಿಲ್ಲ, ಮನೇಲೇ ಇದ್ದ. ನಮಗೆ ಅಂದ್ರೆ ಈಗ ನ್ಯಾಯ ಬೇಕು. ಈಗ ಒಬ್ಬನೇ ನಮ್ಗೆ ಒಂಚೂರು ರಕ್ಷಣೆ ಬೇಕು. ಈಗ ಒಬ್ಬನೇ ಓಡಾಡ್ತಿರ್ತಾನೆ, ನಾವು ಅವನ್ನ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಅವನ ಜೊತೆ ನೋಡೋಕ್ಕಾಗಲ್ಲ. ಈಗ ಅವನಿಗೊಂದು ರಕ್ಷಣೆ ಬೇಕು. ಇದು ಇರೋದು ಒಬ್ಬ ಮಗ ನನಗೆ. ನನ್ಗೆ ಅವನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ನಾನು ಏನು ಮಾಡಬೇಕು? ನಮಗೆ ಪೊಲೀಸ್ ನೀವು ನಮ್ಗೆ ರಕ್ಷಣೆ ಕೊಡಬೇಕು. ಈಗ ನಮಗೂ ಹೆದರಿಕೆ ಐತೆ. ಇರೋದು ಒಬ್ಬ ಮಗ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಆಗ್ತಾರೆ? ನಮಗೆ ಯಾರ್ದು ಬೆಂಬಲ ಇಲ್ಲ, ಯಾರು ಆಗೋರಿಲ್ಲ ನಮಗೆ. ಈಗ ಅವನಿಗೆ ನಾನು ಆಗಬೇಕು, ಅವನಿಗೆ ನಾನು ಇದಾಗಬೇಕು. ಏನಕ್ಕೆ ಗಲಾಟೆ ಏನು ಹೋಗೋನಲ್ಲ. ಗಲಾಟೆಗೆ ಹೋಗಿ ಏನು ಕೊಡ್ದಿದ್ದು? ಏನು ಕೊಡ್ತಿದ್ದಂತ ನಮ್ಗೇನ ವಿಷಯ ಏನು ಗೊತ್ತಿಲ್ಲ. ಏನಂತ ಗೊತ್ತಿಲ್ಲ ನಮ್ಗೆ. ಗಲಾಟೆ ಆಗಿದ್ದು ವಿಷಯ ಏನಂತ ಗೊತ್ತಿಲ್ಲ ನಮ್ಗೆ. ಮತ್ತೆ ಮನೆ ತಕ್ಕೆ ಸಂದು ಬರೋನು ಕರ್ಕೊ ಹೋಗೋನು ಬಂದು ಬೇಡ ಅಂತ ಕೇಳ್ತಿರ್ಲಿಲ್ಲ. ಆಂಟಿ ಇಲ್ಲೇ ಆಂಟಿ ಸುತ್ತು ಸಿಟಿಗೆ ಹೋಗ್ಬತ್ತೀನಿ, ಅಲ್ಲಿಗೆ ಹೋಗ್ಬತ್ತೀನಿ ಅಂತೇಳಿ ಬಂದು ಕರ್ಕೊ ಹೋಗೋನು. ಬೇಡ ಅಂತ ಕೇಳ್ತಿರ್ಲಿಲ್ಲ. ಆಟೋ ಮಾಡ್ಕೊಂಡು ಬರೋನು, ಸಂದು ಫೋನ್ ಮಾಡೋನು, ಹಿಂಸೆ ಕೊಡೋನು, ಬಾರ ರೆಡಿ ಬಾ ಅಂತೇಳಿ. ಅಂದ್ರೆ ಅವನು ಮೊನ್ನೆ ದಿನ ಒಬ್ಬ ಆಟೋದಲ್ಲಿ ಬಂದಿದ್ದೆ. ಅದು ಯಾವ್ದೋ ಇನ್ನೊಂದು ಹುಡುಗ ಇತ್ತು ಆಟೋದಲ್ಲಿ. ಅವನು ಇಬ್ಬರು ಬಂದಿದ್ದೆ. ಈಗ ಏನಾಗಬೇಕು ನಿಮಗೆ? ನಮ್ಗೆ ಈಗ ಏನಾಗಬೇಕಂದ್ರೆ ನಮಗೆ ಇದು ರಕ್ಷಣೆ ಬೇಕು. ಈಗ ನಮಗೂ ಯಾರು ಬೆಂಬಲ ಇಲ್ಲ, ಯಾರು ಇದಿಲ್ಲ. ಈಗ ಇರೋದು ಒಬ್ಬ ಮಗ ಎಲ್ಲೆಲ್ಲ ಹೆಚ್ಚಿಗೆ ಓಡಾಡ್ತಿರ್ತಾನೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಆಗ್ತಾರೆ ನಿಮಗೆ?